ನಮಸ್ಕಾರ ಸ್ನೇಹಿತರೆ, ಟಿ2 ಲೈವ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ವಾರ 2 ನಿರೀಕ್ಷೆಯ ಸಿನಿಮಾಗಳು ರಿಲೀಸ್ ಆಗಿವೆ. ವಿನಯ್ ರಾಜ್ಕುಮಾರ್ ನಟನೆಯ ಪೆಪೆ, ಇನ್ನೊಂದು ಕಡೆ ರಿಷಬ್ ಶೆಟ್ಟಿ ನಿರ್ಮಾಣದಲ್ಲಿ ಪ್ರಮೋದ್ ಶೆಟ್ಟಿ ನಟಿಸಿರುವ ಲಾಫಿಂಗ್ ಬುದ್ಧ ಭರ್ಜರಿಯಾಗಿ ಪ್ರಮೋಷನ್ ಮಾಡಿ ಚಿತ್ರಮಂದಿರಕ್ಕೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದೆ. ಪ್ರಮೋದ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಈ ಸಿನಿಮಾದ ಟೈಟಲ್ ಹೇಳುವಂತೆ ಇಲ್ಲಿ ನಗುವಿಗೆ ಹೆಚ್ಚು ಪ್ರಾಮುಖ್ಯತೆ. ಹಾಗಂತ ಭರತ್ ರಾಜ್ ರಿಷಬ್ ಶೆಟ್ಟಿ ಕೇವಲ ನಗಿಸುವುದಷ್ಟೇ ಅಲ್ಲ, ಕಥೆಯಲ್ಲೊಂದು ಸಸ್ಪೆನ್ಸ್ ಇಟ್ಟಿದ್ದಾರೆ. ಕತೆ ಮೇಲ್ನೋಟಕ್ಕೆ ಪೊಲೀಸ್ ಅಪ್ಪನ ತೂಕದ ಕಥೆಯಾಗಿದ್ದರೂ ಇಲ್ಲೊಂದಿಷ್ಟು ಗಮನ ಕೊಡಬಹುದಾದ ಅಂಶಗಳು ಇವೆ. ಲಾಫಿಂಗ್ ಬುದ್ಧನ ಕತೆಗೆ ನಗುವಿನ ಜೊತೆ ಸಸ್ಪೆನ್ಸ್ ಟಚ್ ಕೊಟ್ಟು ಪ್ರೇಕ್ಷಕರಿಗೆ ಹೊಸ ಅನುಭವವನ್ನು ಕೊಡುವುದಕ್ಕೆ ಹೊರಟಿದ್ದಾರೆ. ಹಾಗಿದ್ರೆ ಈ ಸಿನಿಮಾ ಹೇಗಿದೆ, ಹೈಲೈಟ್ಸ್ ಏನು ಎಂದು ತಿಳಿದುಕೊಳ್ಳೋಣ. ಶಿವಮೊಗ್ಗದ ನೀರೂರಿನ ಪೊಲೀಸ್ ಕಾನ್ಸ್ಟೇಬಲ್ನಿಂದ ಈ ಸಿನಿಮಾ ಕತೆ ಆರಂಭ ಆಗುವುದು. ನೀರೂರು ಪೊಲೀಸ್ ಕಾನ್ಸ್ಟೇಬಲ್ ಗೋವರ್ಧನ್ ತಿಂಡಿಪೋತ. ಫಿಟ್ನೆಸ್ ಇಲ್ಲದ ಈ ಕಾನ್ಸ್ಟೇಬಲ್ ನೋಡಿ ಆಡಿಕೊಳ್ಳುವವರೇ ಹೆಚ್ಚು. ಹಾಗಂತ ಕೇಸ್ಗಳನ್ನು ಭೇದಿಸುವ ವಿಚಾರದಲ್ಲೂ ಎತ್ತಿದ ಕೈ. ಆದರೆ ಕೇಸ್ಗಿಂತಲೂ ತುಸು ಹೆಚ್ಚು ತಿನ್ನುವುದರಲ್ಲಿ ಆಸಕ್ತಿ ಹೆಚ್ಚು. ಯಾರು ಏನೇ ಅಂದರೂ ಗೋವರ್ಧನ್ ತಿಂದುಕೊಂಡು ಹೊಟ್ಟೆ ಬೆಳೆಸಿಕೊಂಡು ತನ್ನಷ್ಟಕ್ಕೆ ತಾನಿರುತ್ತಾನೆ. ಇದೇ ಹೊಟ್ಟೆ ಮುಂದೆ ಈತನ ಕೆಲಸಕ್ಕೂ ಕುತ್ತು ತರುತ್ತೆ. ಆಗ ಸಿನಿಮಾದಲ್ಲೊಂದು ಟ್ವಿಸ್ಟ್, ಅಲ್ಲಿಂದ ಅಸಲಿ ಕತೆ ಶುರು. ಅದೇನು ಅನ್ನೋದು ಸಿನಿಮಾದಲ್ಲಿ ನೋಡಬೇಕು. ಪ್ರಮೋದ್ ಶೆಟ್ಟಿ ಹೆಚ್ಚು ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರೂ ಅವರನ್ನು ಗಂಭೀರ ಪಾತ್ರಕ್ಕೂ ಬಳಸಿಕೊಂಡಿದ್ದಾರೆ, ಹಾಗೆ ಹಾಸ್ಯ ಪಾತ್ರಗಳಿಗೂ ಬಳಸಿಕೊಂಡಿದ್ದಾರೆ. ಇಲ್ಲಿ ನಿರ್ದೇಶಕರು ಅವೆರಡನ್ನೂ ಒಂದೇ ಸಿನಿಮಾ ತರುವುದಕ್ಕೆ ಹೊರಟಿದ್ದಾರೇನೋ ಅಂತ ಅನಿಸುತ್ತೆ. ಮೊದಲರ್ಧದಲ್ಲಿ ಲಾಫಿಂಗ್ ಬುದ್ಧ ಪ್ರೇಕ್ಷಕರನ್ನು ನಗಿಸುತ್ತೆ. ಫಿಟ್ನೆಸ್ ಇಲ್ಲದ ಕಾನ್ಸ್ಟೇಬಲ್ ಪಾಡನ್ನು ಹಾಸ್ಯದ ರೂಪದಲ್ಲಿ ಹೇಳಲಾಗಿದೆ. ಫಸ್ಟ್ ಕಾಮಿಡಿಯ ಎಲಿಮೆಂಟ್ಸ್ನಿಂದ ಪ್ರೇಕ್ಷಕರಿಗೆ ಮನರಂಜನೆ ನೀಡುತ್ತೆ. ಫಸ್ಟ್ ಹಾಫ್ ನಗುವಿಗೆ ಹೆಚ್ಚಿನ ಆದ್ಯತೆಯಾದರೆ ಸೆಕೆಂಡ್ ಹಾಫ್ ಟ್ವಿಸ್ಟ್ ಆ್ಯಂಡ್ ಸಸ್ಪೆನ್ಸ್ಗೆ ಹೆಚ್ಚು ಒತ್ತು ಕೊಡಲಾಗಿದೆ. ಇದು ಪ್ರೇಕ್ಷಕರನ್ನು ಆಗಾಗ ಕುತೂಹಲಕ್ಕೆ ತಂದೊಡ್ಡುತ್ತದೆ. ಒಟ್ನಲ್ಲಿ ಪ್ರೇಕ್ಷಕರಿಗೆ ನಗುವಿನ ಮೂಲಕ ಮನರಂಜನೆಯನ್ನು ನೀಡುತ್ತದೆ, ಹಾಗೆ ಸಸ್ಪೆನ್ಸ್ ಮೂಲಕ ಥ್ರಿಲ್ ಅನ್ನು ನೀಡುತ್ತದೆ. ಆದರೂ ಕೆಲವು ಕುಂದುಕೊರತೆಗಳು ಕಾಣುತ್ತದೆ. ಪ್ರಮೋದ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಈ ಸಿನಿಮಾದಲ್ಲಿ ದಿಗಂತ್ ಕೂಡ ಕಾಣಿಸಿಕೊಂಡಿದ್ದಾರೆ. ಇವರ ಪಾತ್ರ ಸಿನಿಮಾದ ಹೈಲೈಟ್. ರಿಷಬ್ ಶೆಟ್ಟಿನೇ ಈ ಪಾತ್ರದಲ್ಲಿ ನಟಿಸಬೇಕಿತ್ತು, ಆದರೆ ಕೊನೆಯಲ್ಲಿ ಅದು ದಿಗಂತ್ ಪಾಲಾಯಿತು. ದೂದ್ ಪೇಡ ದಿಗಂತ್ ಪಾತ್ರವೇ ಲಾಫಿಂಗ್ ಬುದ್ಧ ಸಿನಿಮಾದ ಕತೆಗೊಂದು ತಿರುವು ನೀಡುತ್ತದೆ. ಇಲ್ಲಿಂದ ಕತೆಯ ಗತಿಯೇ ಬೇರೆಯಾಗುತ್ತದೆ. ಡೊಳ್ಳೊಟ್ಟೆ ಬಿಟ್ಟುಕೊಂಡು ಪ್ರಮೋದ್ ಶೆಟ್ಟಿ ಈ ಸಿನಿಮಾದ ಹೈಲೈಟ್. ಎಮೋಷನ್ಸ್ ಅನ್ನು ಹೊರಹಾಕುವಲ್ಲಿ ಇವರಿಗೆ ಪ್ರೇಕ್ಷಕರಿಂದ ಚಪ್ಪಾಳೆ ಸಿಗುತ್ತದೆ. ಆಗಾಗ ನಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಥ್ರಿಲ್ಲಿಂಗ್ ಸೀನ್ಗಳಲ್ಲೂ ಗಮನ ಸೆಳೆಯುತ್ತಾರೆ. ದಿಗಂತ್ ಎಂದಿನಂತೆ ತನ್ನ ಮ್ಯಾನರಿಸಂನಿಂದ ಇಷ್ಟ ಆಗುತ್ತಾರೆ. ಹಾಗೆ ತೇಜು ಬೆಳವಾಡಿ ಹಾಗೂ ಹಿರಿಯ ನಟ ಸುಂದರ್ರಾಜ್ ಕೂಡ ತಮ್ಮ ಪಾತ್ರಗಳ ಮೂಲಕ ಇಷ್ಟ ಆಗುತ್ತಾರೆ. ಲಾಫಿಂಗ್ ಬುದ್ಧ ಎಂಟರ್ಟೈನರ್ ಸಿನಿಮಾ. ಫ್ಯಾಮಿಲಿ ಜೊತೆ ಆರಾಮವಾಗಿ ಕೂತು ನೋಡಬಹುದು. ನಗಬೇಕು, ಜೊತೆಗೆ ಥ್ರಿಲ್ಲಿಂಗ್ ಇರಬೇಕು ಅನ್ನೋರಿಗೆ ಈ ಸಿನಿಮಾ ಇಷ್ಟ ಆಗುತ್ತದೆ. ಮ್ಯೂಸಿಕ್, ಕ್ಯಾಮರಾ ವರ್ಕ್, ಆರ್ಟ್ ವರ್ಕ್ ಎಲ್ಲವೂ ಸಿನಿಮಾದ ಕತೆ ಬೇಕಾದಷ್ಟು ಇದೆ. ಫ್ಯಾಮಿಲಿ ಜೊತೆ ಥಿಯೇಟರ್ಗೆ ಬಂದು ಎಂಜಾಯ್ ಮಾಡಬಹುದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.